ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ. ಬನ್ನಿ, ಇವತ್ತು ನಾಳೆ ನನ್ನ ಮಗನ ಬರ್ಡೇ ಇದೆ. ಅದಕ್ಕೆ ಇವತ್ತು ಅವನ ಅಜ್ಜಿ ಮನೆ ಇರೋದ್ರಿಂದ ನಾವು ಇಲ್ಲಿಂದ ನೆನ್ಮಂಗ್ಲದಿಂದ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಇಬ್ಬರು ಈಗ ಹೊರಡ್ತಾ ಇದ್ದೀವಿ ಮೆಟ್ರೋದಲ್ಲಿ ಹೋಗಿ ಕೊಡ್ತೀಯಾ ನೀನು? ಕೇಕ್ ಕೊಡ್ತೀಯಾ? ಆಮೇಲೆ ನೀನೇನು ಕೊಡೋಣ? ಏನು ಬರೋದು? ಸ್ಕೇಟಿಂಗಾ? ಈಗ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಸ್ಕೇಟಿಂಗ್ನ. ಅದನ್ನೇ ಅವನು ಜಾಸ್ತಿ ಇಷ್ಟಪಡ್ತಿದ್ದ ನನ್ನ ಮಗ. ಅದಕ್ಕೋಸ್ಕರ ಈಗ ಅವನಿಗೆ ಗಿಫ್ಟಾಗಿ ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕ್ವಾಲಿಟಿನೂ ಸೂಪರಾಗಿದೆ. ಅಮೆಝಾನಲ್ಲಿ ತರಿಸ್ಕೊಬೋದು. ಚಿಕ್ಕ ಮಕ್ಕಳಿಗೆ ಅಂತ ಅಂದರೆ 4 ವರ್ಷದಿಂದ 10 ವರ್ಷದವರೆಗೂ ನಾನು ತೊಗೊಂಡಿದ್ದು. ಚೆನ್ನಾಗಿದೆ, ಸೂಪರಾಗಿದೆ. ನೋಡಿ, ಮೆಟ್ರೋದಲ್ಲಿ ಹೋಗಿ ಹೋಗ್ಬೇಕು. ಈಗ ಹೋಗ್ತಿದ್ದೀವಿ. ಶಾಪಿಂಗ್ ಬರ್ತೀನಿ ಅದಕ್ಕೋಸ್ಕರ ಚಿಕ್ಕವನು ಹೋಗಿದ್ದೀವಿ. ಈಗ ಬಂದ್ವಿ, ಆಲ್ಮೋಸ್ಟ್ ಬಂದ್ವಿ ಈಗ ಕನಕಪುರಕ್ಕೆ. ನಾವು ಇವನೇ ದೊಡ್ಡವನು, ಇವನದೇ ಬರ್ತಡೇ ಇರೋದು ನಾಳೆ. ಅದಕ್ಕೋಸ್ಕರ ಈಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬರ್ತ್ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನೀಗ. ನೋಡಿ, ಅಮ್ಮ ಬಟ್ಟೆ ಹಾಕ್ತಿದ್ದಾರೆ. ಮುಗೀತು, ಈಗ ರೆಡಿ ಆಗಿದ್ದಾನೆ ಬರ್ಡೇ ಬಾಯಿ. ಇವನದೇ ಇವತ್ತಿನ ಬರ್ಡೇ. ಹ್ಯಾಪಿ ಬರ್ಡೇ ಮಗ ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಂದು ಜಾಮೂನ್ ತಿನ್ನಿಸ್ತಾ ಇದ್ದಾನೆ. ಅವ್ನಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ, ಚಿತ್ರಾನ್ನ ಇವೆರಡು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಮಾಡಿದ್ದಿದ್ದು. ಅವ್ನಿಗೇನು ಬೇಕು ಅಂತ ಕೇಳ್ತಿದ್ದೆ. ಅದಕ್ಕೆ ಸ್ಕೇಟಿಂಗೇ ಬೇಕು ಅಂತಲೇ ಅವನು ಅಂದಿದ್ದು. ಅದಕ್ಕೆ ಸ್ಕೇಟಿಂಗ್ ನೋಡೋಣ, ಕಣ್ಣು ಮುಚ್ಕೊಂಡು ನಿಂಗೆ ಹೆಂಗೆ ರಿಯಾಕ್ಷನ್ ಬರುತ್ತೆ ಅಂತ ತೋರಿಸ್ತಾ ಇದ್ವಿ. ಅದನ್ನು ವಾಯ್ಸ್ ಇದು ಮಾಡಿದ್ದೀನಿ. ನೋಡಿ, ಈಗ ಕೊಟ್ಟರೆ ಎಷ್ಟು ಖುಷಿ ಪಡ್ತಾನೆ ಮಗ ಅಂತ. ನೋಡಿ, ತುಂಬಾ ಖುಷಿಪಟ್ಟ. ಅವ್ನಿಗೆ ಸ್ಕೇಟಿಂಗ್ ಅಂದರೆ ತುಂಬಾ ಇಷ್ಟ ಇತ್ತು. ಅದಕ್ಕೋಸ್ಕರ ಕನಕಪುರದಲ್ಲಿ ಎಲ್ಲೂ ಸ್ಕೇಟಿಂಗ್ ಇಲ್ಲ. ಇದ್ದರೆ ನನಗೆ ತಿಳಿಸ್ಕೊಡಿ, ಯಾರ್ಯಾರು ನೋಡ್ತಿದ್ರು ಇದರಲ್ಲಿ ಕನಕಪುರದಲ್ಲಿರೋದವರು ಯಾರೇ ನೋಡ್ತಿದ್ರು ಸ್ಕೇಟಿಂಗ್ ಎಲ್ಲಿದೆ ಅಂತ ನಮಗೆ ಇನ್ಫಾರ್ಮ್ ಮಾಡಿ. ನೋಡ್ತಿರೋರು ನೋಡಿ, ಕೇಳ್ತಾ ಇದ್ದೀನಿ ಇಷ್ಟ ಆಯಿತಾ ಏನಂತ. ನೋಡಿ, ಇದೇ ಕ್ವಾಲಿಟಿ ಸೂಪರಾಗಿದೆ ಅಮೆಝಾನಲ್ಲಿ. ಈಗ ನನ್ನ ಮಗನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಮಕ್ಕಳುಗಳನ್ನೆಲ್ಲ ಕುಣಿಸಿ ಕೇಕ್ ಕಟಿಂಗ್ ಮಾಡಿಸ್ಬೇಕು ಅಂತ ಮಕ್ಕಳುಗಳು ವಿಶ್ ಮಾಡ್ತಾರೆ. ಈಗ ನೋಡ್ಕೊಬನ್ನಿ. ಅಲ್ವಾ, ಅವ್ರ ಮಕ್ಕಳುಗಳೆಲ್ಲ ಎಷ್ಟು ಖುಷಿಪಟ್ಟರು ಅಂತ. ಅವ್ರ ಫಾದರ್ಸು ಅಷ್ಟೇ ವಹಿಸ್ಕೊಂಡು ಮಾಡಿಕೊಟ್ರು ಮಕ್ಕಳುಗಳಿಗೆ ಕೇಕ್ ಕಟಿಂಗ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ದೆ ಅವ್ರಿಗೆ. ಇದ್ರ ಮುಖಾಂತರನೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಮಕ್ಕಳುಗಳೆಲ್ಲ ತುಂಬಾ ಖುಷಿಪಟ್ಟರು. ಮತ್ತು ನಾನೇನೋ ಕೇಳಿದೆ ಅವರು ಮಕ್ಕಳು ತುಂಬಾ ಖುಷಿಪಟ್ಟು ಹಾಯ್ ಅಂದಿದ್ದಕ್ಕೆ ಹಾಯ್ ಅಂತ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಇದು ಸಂಜೆ ನಾನು ಕೇಕ್ ಕಟಿಂಗ್ ಮಾಡಿಸ್ತಾ ಇರೋದು. ಸಂಜೆ ಅಂದರೆ 5 ವರ್ಷ ಆಯಿತು ಅವನಿಗೆ. ಅದಕ್ಕೋಸ್ಕರ ಈ ವರ್ಷ ಸ್ಕೂಲಲ್ಲೇ ಮಾಡೋಣ ಅವನಿಗೆ. ವರ್ಷವೂ ಮನೇಲೇ ಮಾಡ್ತಿದ್ದೆ ಗ್ರ್ಯಾಂಡಾಗೆ. ಈ ವರ್ಷ ಸಿಂಪಲ್ಲಾಗಿ ಏನು ಮಾಡೋದು ಬೇಡ, ಸ್ಕೂಲಲ್ಲೇ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮನೇಲೇ ಸ್ವಲ್ಪ ಕೇಕ್ ಕಟಿಂಗ್ ಮಾಡಿಸಿದೆ ಸಂಜೆ. ನೋಡಿ, ಹಿಂಗಿದೆ ಈಗಿನ ಬ್ಲಾಗ್, ನನ್ನ ಮಗನ ಬರ್ಡೇ ಬ್ಲಾಗ್ ಇದು. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.